ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, BPT ಈ ಮೂರು ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಆದರೂ ಕೂಡ ನೀವು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ತಾ ಇದ್ದೀರಿ. ಸೊ ಕ್ಲಿಯರಾಗಿ ಈ ಒಂದು ವಿಡಿಯೋನ ಕ್ಲಿಯರಾಗಿ ಕೇಳ್ಕೊಳ್ರಿ, ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅಂತ. ಸೊ ಈ ವರ್ಷ ಯಾವುದೇ ಥರ ಫೀಸ್ ಸ್ಟ್ರಕ್ಚರ್ ಅಂತ ಬದಲಾವಣೆ ಆಗೋದಿಲ್ಲ. ಯಾಕೆ ಆಲ್ರೆಡಿ ಹೇಳಿದ್ದಾರೆ, ನಾವು ಫೀಸ್ ಸ್ಟ್ರಕ್ಚರಲ್ಲಿ ಬದಲಾವಣೆ ಮಾಡೋದಿಲ್ಲ, ಏನು ಫೀಸ್ ಇದೆ ಅದನ್ನೇ ಮಾಡ್ತೀವಿ ಅಂತ. ಇಲ್ಲಿ ಇಂಜಿನಿಯರ್ ಥರ ಜಾಸ್ತಿನೂ ಕೂಡ ಆಗುವಂಥ ಚಾನ್ಸಸ್ ಇಲ್ಲ, ಯಾಕಂದರೆ ಆಲ್ರೆಡಿ ಅವ್ರ ಡಿಸ್ಕಷನ್ ಆಗಿದೆ. ಸೊ ಹಾಗಾದರೆ ಫೀಸ್ ಎಷ್ಟಿರುತ್ತೆ? ನೀವು ಕೌನ್ಸ್ಲಿಂಗ್ ಮುಖಾಂತರ ಹೋಗಬೇಕು. ಸೊ ಪ್ರೈವೇಟ್ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸೋದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ಓನ್ಲಿ KE ಮುಖಾಂತರ ಹೋದರೆ ಸೊ ಫೀಸ್ ಎಷ್ಟಿರುತ್ತೆ? KE ಮುಖಾಂತರ ಹೋದರೆ ಹೇಳ್ತಾ ಇದ್ದೀನಿ, ಗೋರ್ಮೆಂಟ್ ಕೋಟಾದಿಂದ ಗೋರ್ಮೆಂಟ್ ಕಾಲೇಜಿಗೆ ಹೋದರೆ, ಗೋರ್ಮೆಂಟ್ ಅಂದರೆ ಜಿ ಜಿ ಅಂತಂದರೆ ಏನು? ಗೋರ್ಮೆಂಟ್ ಕೋಟಾ ಗೋರ್ಮೆಂಟ್ ಕಾಲೇಜ್. ಸೊ 10,000 ರೂಪಾಯಿ ಫೀಸ್ ಇರುತ್ತೆ ಪ್ರತಿ ವರ್ಷಕ್ಕೆ. ಅದೇ ನೀವು ಗೋರ್ಮೆಂಟ್ ಕಾಲೇಜಿಂದ ಪ್ರೈವೇಟ್ ಕಾಲೇಜಿಗೆ ಹೋದರೆ ಅದಕ್ಕೆ ನಾವು GP ಅಂತ ಕರಿತೀವಿ. ಸೊ ಗೋರ್ಮೆಂಟ್ ಸೀಟದಿಂದ ಪ್ರೈವೇಟ್ ಕಾಲೇಜಿಗೆ ಹೋದರೆ 10,000 ರೂಪಾಯಿ ಪರ್ ಇಯರ್ ಫೀಸ್ ಇರುತ್ತೆ. ಸೊ ಉದಾಹರಣೆಗೆ MS ರಾಮಯ್ಯ ಕಾಲೇಜು, JSS ನರ್ಸಿಂಗ್ ಕಾಲೇಜ್ ಮೈಸೂರು, ಆಮೇಲೆ ಬೇರೆ ಇದಾವಲ್ಲ, ಓಕೆ, ಬೇರೆ ಪ್ರೈವೇಟ್ ಕಾಲೇಜಿಗೆ ಹೋದರೆ ಸೊ ಅಲ್ಲಿ 10,000 ರೂಪಾಯಿ ಫೀಸ್ ಇರುತ್ತೆ. BSc ನರ್ಸಿಂಗ್ ಬಗ್ಗೆ ಮಾತ್ರ ಇರ್ತಿರೋದು ಮೊದಲಿಗೆ ನಾನು. ಅದೇ ನೀವು ಹೋದ ವರ್ಷದಿಂದ ಏನು ಮಾಡಿದಾರೆ ಅಂದರೆ ಇವೆರಡೂ ಫೀಸ್ ಸಿಕ್ಬಿಟ್ರೆ ತುಂಬ ಒಳ್ಳೆಯದು. ಇವೆರಡು ಫೀಸ್ ಸಿಕ್ಬಿಟ್ರೆ 10,000 ರೂಪಾಯಿ ಅಡ್ಮಿಷನ್ ಆಗಿಬಿಡುತ್ತೆ BSc ನರ್ಸಿಂಗಿಗೆ. ಅದೇ ಇನ್ ಕೇಸ್ ಆಫ್ ನೀವೇನಾದರೂ ಇವೆರಡರಲ್ಲೂ ಸಿಗಲಿಲ್ಲಪ್ಪ ನಮಗೆ ಅಂತಂದರೆ ಅವಾಗ ನೀವು ನೆಕ್ಸ್ಟ್ ಬರೋದು ಯಾವುದಂತಂದರೆ 1,00,000 ರೂಪಾಯಿದ ಫೀಸು. 1,00,000 ರೂಪಾಯಿ ಪರ್ ಇಯರ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕರೆ. ಓಕೆ, 2 ಫೀಸ್ ಇದಾವೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲೇನಾಗುತ್ತದಪ್ಪ ಅಂತಂದರೆ ನೀವು ಗೋರ್ಮೆಂಟ್ ಕೋಟಾ GM ಅಂತ ಬರುತ್ತೆ, ಗೋರ್ಮೆಂಟ್ ಕೋಟಾ ಮ್ಯಾನೇಜ್ಮೆಂಟ್ ಸೀಟು. ಸೊ ಗೋರ್ಮೆಂಟ್ ಕೋಟಾದಿಂದ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದರೆ ಸೊ ನಿಮಗೆ ಇಲ್ಲಿ ಏನಾಗುತ್ತೆ, 1,00,000 ರೂಪಾಯಿ ಪರ್ ಇಯರ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಇದು ಟೋಟಲ್ ಯಾವ್ದ್ರ ಸಗೆ BSc ನರ್ಸಿಂಗ್ ಫೀಸ್ ಸ್ಟ್ರಕ್ಚರ್ ಇದು. ಓಕೆ, ನೆಕ್ಸ್ಟ್ ನಾ ಹೋಗ್ತೀನಿ ನಮ್ಮ B ಫಾರ್ಮ್, ಇದು ಯಾವುದು ಅಲೈಡ್ ಸೈನ್ಸ್ಗೆ. ಸೊ ನೋಡಿ, ಇಲ್ಲಿ ನೀವೇನಾದರೂ BSc MLT, BSc OT, BSc ಡಯಾಲಿಸಿಸ್ ಅಂದರೆ ಟೋಟಲಿ ಅಲೈಡ್ ಹೆಲ್ತ್ ಸೈನ್ಸ್ ಮಾಡ್ತೀನಿಪ್ಪ ಅಂತಂದರೆ ಸೊ ಫೀಸ್ ನಿಮಗೆ ಜನರಲ್ ಆಗಿರಲಿ, SC ST ಆಗಿರಲಿ, ಸೊ ಸಾಮಾನ್ಯವಾಗಿ 17,000 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಎಷ್ಟಿರುತ್ತೆ? 17,000 ರೂಪಾಯಿ ಪರ್ ಇಯರ್ ಇರುತ್ತೆ ಮೊದಲನೇ ವರ್ಷದಲ್ಲಿ. ಸೊ ಎರಡನೇ ವರ್ಷದಲ್ಲಿ 11,420 ರೂಪಾಯಿ ಇರುತ್ತೆ. ಮೂರನೇ ವರ್ಷದಲ್ಲಿ 11,420 ರೂಪಾಯಿ ಇರುತ್ತೆ. ಓಕೆ, ಸೊ ಇದು ಆಮೇಲೆ 4ನೇ ವರ್ಷದಲ್ಲೂ ಕೂಡ ಸೇಮ್ ಇರುತ್ತೆ. 4ನೇ ವರ್ಷದ ಎಂಟ್ರೆನ್ಸಿಪ್ ಇರುತ್ತೆ ಕಾಮನ್ ಆಗಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫೀಸ್ ಇರೋದು 17,970 ರೂಪಾಯಿ ಫೀಸ್ ಇರುತ್ತೆ. ಇದು ಅಲೈಡ್ ಹೆಲ್ತ್ ಸೈನ್ಸಿಗೆ BSc MLT, BSc OT, BSc ಡಯಾಲಿಸಿಸ್ ಆ ಒಂದು ಕೋರ್ಸನ್ನು ಮಾಡಬೇಕಂತ ಬಯಸಿದ್ದಾರೆ. ನೆಕ್ಸ್ಟ್ ಹೋಗ್ತೀನಿ ಇವಾಗ. ಸೊ ಇದು ಹೋದ ವರ್ಷದ ಬಂದಿರುವಂಥ ಆದೇಶ ಇದು. ಬಟ್ ಇಲ್ಲಿ ನಮಗೆ BSc ನರ್ಸಿಂಗಿಗೆ ಫೀಸ್ ಚೇಂಜ್ ಆಗಿದೆ ಹೋದ ವರ್ಷದಿಂದ. ಆಮೇಲೆ BPT ಮತ್ತು BPO ಇವೆರಡರ ಬಗ್ಗೆ ಇಲ್ಲಿ ನೋಡ್ಬೋದು. BPTಗೆ 8,250 ರೂಪಾಯಿ ಪ್ರೈವೇಟ್ ಕಾಲೇಜ್ ಆಗಲಿ ಗೌರ್ಮೆಂಟ್ ಕಾಲೇಜ್ ಆಗಲಿ ಫೀಸ್ ಮಾತ್ರ ಫಿಕ್ಸ್ ಇರುತ್ತೆ. ಮತ್ತು BPOಗೆ 18,000 ರೂಪಾಯಿ ಪರ್ ಇಯರ್ ಫೀಸ್ ಇರುತ್ತೆ. ಸೊ ನೋಡಿ, 8,250 ರೂಪಾಯಿ ಪ್ರತಿ ವರ್ಷಕ್ಕೆ ಫೀಸು ಅಲೈಡ್ ಹೆಲ್ತ್ ಸೈನ್ಸಿಗೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ದಿಂದ ಹೋದರೆ ಮಾತ್ರ ಎಷ್ಟು ಫೀಸ್ ಇರುತ್ತೆ. ಸೊ ಹೋಪ್ ಇದು ನಿಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.